ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಪ್ರಿಯಾಂಕಾ ವಾದ್ರಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಶೇಷವಾಗಿ ಸಂಘಟನೆಯಿಂದ ಬಂದಿರತಕ್ಕಂಥ ಹರಿಪ್ರಸಾದ್ ಅವರಿಗೆ ಮತ್ತು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ನನಗೆ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಮತ್ತು ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಬೆಳಗಾವಿ ಜಿಲ್ಲೆಯ ಜನರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ತೇನೆ. ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 25 ವರ್ಷ ಕಾರ್ಯಗಳನ್ನು ಮಾಡಿ ಆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ನನ್ನ ಕ್ಷೇತ್ರದ ಜನ ನನ್ನನ್ನು ಒಪ್ಪಿಕೊಂಡು ನನಗೆ ಬಹಳ ದೊಡ್ಡ ಅಂತರದಿಂದ ಗೆಲ್ಲಿಸುವಂಥ ಕೆಲಸವನ್ನು ನನ್ನ ಕ್ಷೇತ್ರದ ಜನ ಕೇವಲ ನನಗೆ ಮತಗಳನ್ನು ಹಾಕಲಿಲ್ಲ, ಮತಗಳ ಮುಖಾಂತರ ಅವತ್ತೇ ನನಗೆ ಆಶೀರ್ವಾದ ಮಾಡಿದರು. ನಮ್ಮ ಕ್ಷೇತ್ರಕ್ಕೆ ಲಕ್ಷ್ಮಣ ಸವದಿ ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ನನ್ನನ್ನು ಬೆಳೆಸಿರ್ತಕ್ಕಂಥ ಮತ್ತು ಪೋಷಣೆ ಮಾಡಿರ್ತಕ್ಕಂಥ ನನ್ನ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ಮತ್ತು ವಿಶೇಷವಾಗಿ ನನ್ನ ಗೆಲುವಿಗೆ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಹಿರಿಯರಿಗೆ ಮತ್ತು ಪ್ರಮುಖ ಕಾರ್ಯಕರ್ತರಿಗೆ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ತಲೆಬಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹುಶಃ ಇಡೀ ಚುನಾವಣೆ ಇರ್ಬೋದು, ಅವತ್ತೆರಡರ ಇವತ್ತಿನ ತನಕ ಮಾಧ್ಯಮದ ಸ್ನೇಹಿತರು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನನಗೆ ಕಿವಿಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದು ರಾಜ್ಯ ಮಟ್ಟದ ಇರ್ಬೋದು, ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕು ಮಟ್ಟದ ಇರ್ಬೋದು, ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮಗೆಲ್ಲರಿಗೂ ಕೂಡ ಮುಂದೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ, ನಿಮ್ಮ ಸಲಹೆ ನನಗೆ ಅವಶ್ಯಕತೆ ಇದೆ. ಅದನ್ನು ಕೂಡ ನಾನು ಬಯಸ್ತೀನಿ ನಿಮ್ಮಿಂದ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಇರಬಹುದು, ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ, ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡೋದ್ರ ಮುಖಾಂತರ, ಸರ್ಕಾರದ ಯೋಜನೆಗಳನ್ನು ಪಾರದರ್ಶಕವಾಗಿ ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸುವುದರಲ್ಲಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಕ್ಷದ ವರಿಷ್ಠರು ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ, ಅದಕ್ಕೆ ಕೊರತೆ ಆಗದ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾನು ಮಾಡಿದೆ. ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಮ್ಮ ಅಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರ ಸಹಕಾರ ಕೂಡ ನನಗೆ ಬೇಕಾಗುತ್ತೆ. ಅವರೆಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಲಕ್ಷ್ಮಣ ಸವದಿ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಖುಷಿ ಆಗಲಿಲ್ಲ.
ಅದು ಯಶಸ್ವಿ ಆಯಿತು ಅನ್ನುವಂಥ ಒಂದು ಭಾವನೆ ಬರುವ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ. ಹೆಚ್ಚು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡೋಣ. ಸ್ವಾವಲಂಬಿ ಬದುಕನ್ನು ಕಟ್ಟಲಿಕ್ಕೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದ್ದಾವೆ ಅದರ ಜೊತೆಗೆ ಅಭಿವೃದ್ಧಿಯಲ್ಲಿ 3 ಥರ ಬರುತ್ತೆ: ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ. ಈ 3 ಹಂತದಲ್ಲಿಯೂ ಕೂಡ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಒಟ್ಟಾಗಿ ಒಂದಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ, ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ ಏನ್ಯಾವ ಕರ್ಮಗಳನ್ನು ಮಾಡಬೇಕೋ ಆ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮ ಸಹಕಾರ ಕೂಡ ನನಗೆ ಬೇಕು. ಧನ್ಯವಾದಗಳು. ತಮಗೆ ಸಚಿವ ಸ್ಥಾನ ಕೊಡಬೇಕಿದೆ, ಅನಿವಾರ್ಯತೆ ಆಗಿದೆ, ತಮ್ಮ ಸಾಮರ್ಥ್ಯಕ್ಕೆ ಸಿಕ್ಕಿದ್ದು ಜಿಲ್ಲೆಯಲ್ಲಿ ಎರಡೆರಡು ರೀತಿ ಇದು ಮಾಡ್ತಾ ಇದ್ದಾರೆ. ಇದನ್ನ ನಾನು ವಿಶ್ಲೇಷಣೆ ಮಾಡೋಕ್ಕಿಂತ ನೀವೇ ವಿಶ್ಲೇಷಣೆ ಮಾಡಿ ಬರೆದ್ಬಿಟ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ಕೋತೀನಿ. ಸರ್, ಈಗ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಬೆಳಗಾವಿ ಜಿಲ್ಲೆ ನಾಯಕರ ಸಭೆ ಕರೆದಿದ್ರು. ಯಾವ ರೀತಿಯ ಒಂದು ಸಲಹೆಗಳನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು? ಒಟ್ಟಾಗಿ ಹೋಗ್ಬೇಕು, ಒಂದಾಗಿ ಹೋಗ್ಬೇಕು, ಮನಸ್ತಾಪಗಳು ಇರಬಾರ್ದು. 2028ಕ್ಕೆ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಬೇಕು, ಒಮ್ಮನಸ್ಸಿನಿಂದ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಸರ್, ಇವಾಗ ಸಚಿವರಾಗಿದ್ದೀರಿ, ಯಾವ ಖಾತೆ ಮೇಲೆ ಇಂಟ್ರೆಸ್ಟ್ ಇದೆ ಸರ್? ಖಾತೆಗಳ ಬಗ್ಗೆ ಚರ್ಚೆ ಮಾಡಬಾರ್ದು. ಯಾವುದೇ ಖಾತೆಗಳಿದ್ದರೂ ಕೂಡ ಅದನ್ನು ಯಾರು ಚೆನ್ನಾಗಿ ನಿರ್ವಹಿಸ್ತಾರೋ ಆ ಖಾತೆಗೆ ಬೆಲೆ ಬರುತ್ತೆ. ಸರ್, ಈಗ ಮಹಿಳಾ ಸಚಿವರಿಲ್ಲ, ಯಾವಾಗ ತುಂಬ್ಕೋತೀರಿ ಅಂತ? ಬಹುತೇಕ ಬಹಳ ಬೇಗನೆ ಅದನ್ನ ಭರ್ತಿ ಮಾಡುವಂತದ್ರಲ್ಲಿ ಚಿಂತನೆಯನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸ್ಪೀಕರ್ ಅವ್ರನ್ನ ಕಿತ್ತೋಗಿದ್ರು, ಬಿಜೆಪಿ ಗುಂಡ ವರ್ತನೆ ಮಾಡಿ ಅಂತ ಹೇಳಿ ಆರೋಪ ಮಾಡ್ತಾರೆ. ಯಾರು? ಅಶೋಕ್ ಅವ್ರು ಮಾಡಿದ್ದಾರೆ. ಭೋಜೇಗೌಡ್ರದ್ದು ಏನೇನಾಗಿತ್ತು? ಏನಿದ್ರು ಭೋಜೇಗೌಡರು? ಯಾವ ತರದ್ದು? ಹೇಳಿದ್ರು, ನನ್ ಮುಂದ್ಗಡೆ ಕಸಗೊಂಡು ರಾಜೀನಾಮೆ ಕೊಡಪ್ಪಾನಿ ಅಂತ ಹೇಳಿದ್ರು. ಅಂತ ನೋಡಿ, ಈ ರೀತಿ ಯಾವಾಗೂ ಆಗಿರ್ಲಿಲ್ಲ ಅಂತ ಯಾರು? ಹೇಳಿದ್ದಾರೆ. ನಾನು ಹೊರಟಿವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸ್ವತಃ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಕಡೆಯಿಂದ ಸತ್ಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಗೌರವಯುತವಾಗಿ ಅದನ್ನು ಸ್ಥಾನವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ಆಂತರಿಕ ವಿಚಾರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅದು ಸರಿನೂ ಅಲ್ಲ. ಸರ್, ಬಿಜೆಪಿ ಬರ ಅಧ್ಯಯನ ಪರಿಸ್ಥಿತಿಯನ್ನು ಮಾಡಕ್ ಬರ್ತಿದ್ದಾರೆ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಆ ಬಗ್ಗೆ? ಮಾಡಬೇಕಾಗುತ್ತೆ, ಅವ್ರ ಕರ್ತವ್ಯ ಅದು. ವಿರೋಧ ಪಕ್ಷವಾಗಿ ಹೋಗ್ಬೇಕಾಗುತ್ತೆ, ತಿರುಗಬೇಕಾಗುತ್ತೆ, ನೋಡ್ಬೇಕಾಗುತ್ತೆ, ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಗಮನ ಸೆಳಿಬೇಕಾಗುತ್ತೆ. ಅವ್ರ ಜವಾಬ್ದಾರಿ. ಮತ್ತೇನು ಹಾಸ್ಕೊಂಡು ಮನ್ಕೊಳಕ್ಕಿರ್ತಾರೆ ವಿರೋಧ ಪಕ್ಷ? ಈಗ 136 ಶಾಸಕರು ಇರುವಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಟೇಕಪ್ ಆಗ್ತಾ ಇಲ್ಲ ಅನ್ನುವಂಥದ್ದು. ನಾಯಕತ್ವ ಬದಲಾವಣೆ ಆಯ್ತು, ಈ ಸಚಿವ ಸಂಪುಟ ವಿಸ್ತರಣೆ, ಖಾಸಗಿ ವಿಸ್ತರಣೆ ಇದರಲ್ಲಿ ಉಂಟಾ ಇದೆ. ಜೊತೆಗೆ ನೆರೆ ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇರುವಂತದ್ದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಸರಿಯಾಗಿ ಟೇಕಪ್ ಆಗ್ತಾ ಇಲ್ಲ, ಇದರಲ್ಲಿನೇ ಕಾಲ ಕಳೀತಿದ್ದಾರೆ ಅನ್ನುವಂಥದ್ದು ಯಾರು ಹೇಳ್ತಾರ? ಚರ್ಚೆ ಆಗ್ತಿದೆ ಸರ್, ಬಿಜೆಪಿ ಆರಂಭ ಮಾಡ್ತಿದ್ದಾರೆ. ಚರ್ಚೆ ಆಗುತ್ತೆ ರೀ. ಅವರು ವಿರೋಧ ಪಕ್ಷದವ್ರು ಚರ್ಚೆ ಮಾಡ್ಲೇಬೇಕು. ಜೀವಂತವಾಗಿ ಉಳಿಬೇಕಾದ್ರೆ ಅವ್ರು ಚರ್ಚೆ ಮಾಡಬೇಕು, ಇಲ್ಲಾಂದ್ರೆ ಅವರು ಕೋಮಕ್ಕೆ ಹೋಗ್ತಾರೆ. ಚರ್ಚೆ ಮಾಡ್ಬೇಕಾಗತ್ತೆ. ವಿರೋಧ ಪಕ್ಷ ಜೀವಂತವಾಗಿ ಇರ್ಬೇಕಾದ್ರೆ ಮತ್ತು ಅವರು ಇದನ್ನ ಮಾಡದೆ ಹೋದ್ರೆ 28ಕ್ಕೆ ವಿರೋಧ ಪಕ್ಷದಲ್ಲೂ ಕೊಡಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಬೇರೆ ಯಾರಾದ್ರೂ ಬರ್ಬೋದು. ಮತ್ತೆ ತಾವು ಯಾವ ಅಟ್ಲೀಸ್ಟ್ 28ಕ್ಕೆ ವಿರೋಧ ಪಕ್ಷ ಸ್ಥಾನಗಳಾದ್ರೂ ಕಾಯ್ಕೋಬೇಕಲ್ಲ ಅವ್ರು. ಅದಕ್ಕೂ ಸ್ವಲ್ಪ ಅವ್ರು ಓಡಾಡ್ಬೇಕಾಗತ್ತೆ. ಅವ್ರು ಓಡಾಡಿ ಅಧ್ಯಯನ ಮಾಡಿ ನಮಗೇನು ಸಲಹೆಗಳನ್ನು ಕೊಡ್ತಾರೆ ಅದನ್ನು ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಒಂದು, ಮೊನ್ನೆ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದ್ಮೇಲೆ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ರು. ಖಾತೆ ಅದನ್ನು ಆಮೇಲೆ ನೋಡೋಣ, ಆಮೇಲೆ ಅದನ್ನೆಲ್ಲವೂ ಕೂಡ ಹಂಚಿಕೆ ಮಾಡ್ತೀವಿ. ತಕ್ಷಣದಿಂದ 31 ಜಿಲ್ಲೆಗೇನು
ಪ್ರತಿಯೊಬ್ಬ ಸಚಿವರು ಆ ಜಿಲ್ಲೆಗೆ ಹೋಗಬೇಕು, 2 ದಿವಸ ಸಂಚಾರ ಮಾಡಬೇಕು, ಪ್ರತಿಯೊಂದು ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದನ್ನು ನಾಳೆ ನಡೀತಕ್ಕಂಥ ಬುಧವಾರದ ಸಚಿವ ಸಂಪುಟದಲ್ಲಿ ಅದನ್ನು ವರದಿಯನ್ನು ಕೊಡಬೇಕು. ಅದನ್ನು ಎಲ್ಲೆಲ್ಲಿ ತುರ್ತು ಕ್ರಮಗಳನ್ನು ತಗೋಬೇಕು ಅದನ್ನು ತುರ್ತು ಕ್ರಮಗಳನ್ನು ತಗೊಳ್ಳಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ನಾನು 2 ದಿವಸಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ. 6 ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೀನಿ. ಪ್ರತ್ಯಕ್ಷವಾಗಿ ಬೆಳೆ ಹಾನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿ ಕೊಡುವಂಥದ್ದು ಮಾಡ್ತೀವಿ. ಇದು ಎಲ್ಲ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರ್ಬೋದು, ಬರಗಾಲ ಪರಿಸ್ಥಿತಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ದೀವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನು ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತ ಹೇಳಿ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದರೂ ಸಹಿತ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೇದಾಗಿ. ಈಗ ಲಕ್ಷ್ಮಣ ಸವದಿ ಅವರು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ, ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತೆಗಳು ಕೂಡ ಜಾಸ್ತಿ ಇದಾವೆ. ಆ ಖ್ಯಾತೆಗಳನ್ನು ಯಾವ ರೀತಿ ಎದುರಿಸ್ತೀರಾ ಮತ್ತು ನಿಭಾಯಿಸ್ತಾರೆ? ನಾನೇ ಹೊಸದಾಗಿ ಒಂದು ಮಂತ್ರಿ ಆಗಿಲ್ಲ, ಇದು 4ನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಖ್ಯಾತೆ ಮಾಡೋದು ನಮ್ಮ ಜೊತೆಗೇನು ಮಾಡ್ಬೇಕಲ್ಲ. ಖ್ಯಾತೆ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗದ ಸಂದರ್ಭದಲ್ಲಿ ಖ್ಯಾತೆ ಮಾಡ್ತಿರ್ತಾರೆ, ಅದ್ರ ಪರಿಹಾರ ಕಂಡುಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಣ. ಇಬ್ಬರು ಬಳ್ಳಾರಿಗೆ ಸಚಿವ ಸ್ಥಾನ ಸಿಗ್ತದೆ. ಬೆಳಗಾವಿ ಇದರಲ್ಲಿ ರಾಜಕೀಯ ತೂಕ ಹೆಚ್ಚಾಯ್ತು. ಬೆಳಗಾವಿಗೆ ಇನ್ನೂ ಅನುದಾನ ಬರ್ಬೋದು, ಏನ್ ನಡೀಬೋದು ನೋಡ್ಬೇಕು. ಅದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡ್ತಾರೆ. ಸರ್, ನಿಮ್ದೊಂದು ಕನಸಿನ ಒಂದು ಬಹಳ ಕಾಳಜಿ ಇರುವಂತಹ ಒಂದು ವಿಚಾರ ಆಗಿತ್ತು. ಏನಂದ್ರೆ ತೂಕದಲ್ಲಿ ಮೋಸ, ಕಾರ್ಖಾನೆಗಳಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು ನೀವು ಸದನದ ಒಳಗೆ ಹೊರಗೆ 2 ಕಡೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಂತಿದ್ರಿ. ಈಗ ನೀವು ಸರ್ಕಾರದ ಒಳಗಡೆ ಹೋಗಿಬಿಟ್ಟಿದ್ದೀರಾ. ಅದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತೀರಿ? ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಕೂತ್ಕೊಂಡು ಏನು ಮಾಡಬೇಕು, ಏನು ಯಾವ ಥರದಿಂದ ನಡ್ಕೋಬೇಕು ಅನ್ನುವಂಥದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂತ ಯಾರಿಗೆ ಸಕ್ಕರೆ ಇಲಾಖೆ ಹೋಗುತ್ತೆ ಅವ್ರ ಜೊತೆ ನೋಡ್ಕೊಂಡು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಬರುವಂಥ ಹಂಗಾಮದಲ್ಲಿ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ದರೂ ಸಹಿತ 90 ಭಾಗ ಆದರೂ ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಟನ್ ಗುರಿ ಇಟ್ಕೊಂಡಿದ್ರಿ, 75,000 ಇದಾಗಿದೆ. ಈಗಾಗಲೇ ನಮ್ಮ ತಾಲೂಕದಲ್ಲಿ 76 ಲಕ್ಷ ಟನ್ ಕಬ್ಬು ಬೆಳೆಯುತ್ತೆ ರಿಪೋರ್ಟ್ ಪ್ರಕಾರ. ಬಹುಶಃ ಅದು 28 ಒಳಗಾಗಿ 2 ಯೋಜನೆಗಳು ಪ್ರಾರಂಭ ಆಗಿದೆ. ಒಂದು ಅಮಾಜೇಶ್ವರಿ, ಇನ್ನೊಂದು ಬಸವೇಶ್ವರ. ಬಸವೇಶ್ವರನು 90 ಭಾಗ ಮುಗಿದಿದೆ, ಅಮಾಜೇಶ್ವರ 90 ಭಾಗ ಮುಗಿದಿದೆ. 2 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಮಾಡಬೇಕು ಅಂತಕ್ಕಂಥ ಒಂದು ಟೈಮ್ ಬೌಂಡ್ ಇಟ್ಕೊಂಡಿದೆ. ಈ ವರ್ಷಕ್ಕೆ ನಾವು ನೀರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು 27-28ನೇ ಹಂಗಾಮದಲ್ಲಿ 1 ಕೋಟಿ ಟನ್ ಕಬ್ಬನ್ನು ಬೆಳೀತಕ್ಕಂಥ ತಾಲೂಕ ಇಡೀ ರಾಜ್ಯದಲ್ಲಿ ಯಾವುದಾದ್ರೆ ಅದು ಅಥಣಿ ತಾಲೂಕು ಆಗುತ್ತೆ. ಸರ್, ಜಿಲ್ಲೆಯಲ್ಲಿ 2 ಸಾಹುಕಾರಗಳು ಮಂತ್ರಿಯಾಗಿದ್ದಾರೆ. ನಾನಂತೂ ಸಾಹುಕಾರ ಅಲ್ಲ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ರೈತ. ಕೃಷಿ ಮಹಾವಿದ್ಯಾಲಯ ಕಾಮಗಾರಿ ಭೂಮಿ ಪೂಜೆ ಸ್ವಲ್ಪ ದಿವಸ ಬೇಕು. DPR ಆಗ್ತಾ ಇದೆ, ಜಮೀನು ಗುರುತಾಗಿದೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟದಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹಸ್ತಾಂತರ ಮಾಡ್ತಕ್ಕಂಥ ಹಂತದಲ್ಲಿದೆ. ಅದನ್ನು ಮಾಡ್ಕೊಂಡು DPR ರೆಡಿ ಆಗ್ತಾ ಇದೆ. ಅದಾದಮೇಲೆ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಅದನ್ನು ಮುಂದೆ ನಮ್ಮ ಅಮಾಜೇಶ್ವರಿ ಯೋಜನೆ ಉದ್ಘಾಟನಾ ಸಮಾರಂಭ ಏನು ಬರುತ್ತಲ್ಲ ಆ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡಬಹುದು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡೆ. ಸರ್, ಈಗ ಇನ್ನೊಂದು ಲಕ್ಷ್ಮಣ ಸವದಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವುದಿಲ್ಲ, ಪಕ್ಷದ ಕಚೇರಿಗೆ ಬರುವುದಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಸರ್. ಪಕ್ಷದ ಕಚೇರಿಗೆ ಕಾರ್ಯಕರ್ತರನ್ನು ಭೇಟಿಯಾಗುವಂಥ ಕಾರ್ಯಕ್ರಮ ಇಟ್ಕೊಳ್ತಾರೆ. ನಾನು ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ತಾಲೂಕಕ್ಕೆ ಹೋಗಲಿ, ಹೋದ್ಮೇಲೆ ಮೊದಲನೇ ಭೇಟಿ ಪಕ್ಷದ ಕಾರ್ಯಾಲಯ. ನಿನ್ನೆ ನಾನು 6 ಕ್ಷೇತ್ರದಲ್ಲಿ ಹೋದಾಗ 6 ಕ್ಷೇತ್ರದ
ಅಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, ಕಾರ್ಯಾಲಯಗಳಿದ್ದಾವೆ, ಅಲ್ಲಿ ಭೇಟಿಯಾಗಿ ಆಮೇಲೆ ಅಧಿಕಾರಿಗಳ ಸಭೆ ಮಾಡಿದ್ದೀನಿ. ನಾನು ಇವತ್ತು ದಿಢೀರಂತ ಈ ಕಡೆದು ಬಂದಿರತಕ್ಕಂಥದ್ದು. ಇವತ್ತು ನಾನು ಕಚೇರಿಗೆ ಯಾಕೆ ಹೋಗೋದಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಾನು ತಿಳಿಸಿಲ್ಲ. ನಾನು ಕಾರವಾರ ಮುಗಿಸೊಂದು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಒಂದು ನಿಗದಿ ಮಾಡಿಕೊಂಡು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಬರೀ ನಾಮಕವಾಸ್ತಕ್ಕೆ ಹೋಗಿ ಭೇಟಿ ಆಗೋದಲ್ಲ, ಫೇಸ್ ವಾಶ್ ಮಾಡಲಿಕ್ಕಲ್ಲ. ಹೋಗಿ 1 ಗಂಟೆ 2 ಗಂಟೆ ಕೂತು ಕಾರ್ಯಕರ್ತರ ಭಾವನೆ ಏನಿದೆ, ಕಾರ್ಯಕರ್ತರ ಅನಿಸಿಕೆ ಏನಿದೆ, ಅವ್ರ ಸಲಹೆಗಳೇನಿದ್ದಾವೆ, ಅವರು ಯಾವ ಥರದಿಂದ ಮುಂದೆ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಇಬ್ಬರ ಮಧ್ಯದಲ್ಲಿ, ಕಾರ್ಯಕರ್ತರ ಮತ್ತು ಮುಖಂಡರ ಮಧ್ಯದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿಕೊಂಡು ಭೇಟಿ ಆಗ್ಲಿಕ್ಕೇನೋ ಒಂದು 5 ನಿಮಿಷ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಂಗೆ ಮಾಡಿದ್ರೆ ಅದು ಕಾರ್ಯಾಲಯಕ್ಕೆ ಹೋದಂಗೂ ಅಲ್ಲ. ಸಮಯ ನಿಗದಿ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳನ್ನು ಅವತ್ತು ಕರೆಸ್ಕೊಂಡು ಅಲ್ಲಿ ಕೂತ್ಕೊಂಡು 2 ಗಂಟೆ ಕೂತ್ಕೊಂಡಾಗ ಅದಕ್ಕೆ ಅದು ಅರ್ಥ ಇರ್ತದೆ. ನೆಪಕ್ಕೆ ಮಾತ್ರ ಅದು ಹೋಗೋದಲ್ಲ ಅಂತ ನನ್ನ ಭಾವನೆ. ಒಂದು ವಿಚಾರ, ತಾವು ಮಿನಿಸ್ಟರ್ ಆಗೋದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ರು ಸಚಿವರು, ತಾವು ಸಿಎಂ ಅವರು ಬೆಳಗಾವಿ ಏನ ಮುಖಂಡರಿದ್ದಾರೆ, ಒಂದು ಕನ್ನಡ ಭವನದಲ್ಲಿ ದೆಹಲಿಯಲ್ಲಿ ಸಭೆ ಆಯಿತು ಅನ್ನೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ಏನಾದ್ರು ಆ ರೀತಿ ಏನಾದ್ರು ಚರ್ಚೆ ಆಯ್ತಾ ಸರ್? ನಮಗ್ ವಿರೋಧ ಮಾಡಿದ್ರು, ಖಾತೆ ಕೊಡ್ಬೇಕಾದ್ರೆ ಇಲ್ಲಿಯವರು ಪ್ರಭಾವಿ ಸಚಿವರು ವಿರೋಧ ಮಾಡಿರೋ ಅನ್ನೋದು ಆರೋಪ ಇದೆ ಆರೋಪರಿಯವು ಸರ್. ಆ ರೀತಿ ಆರೋಪ ಬೇರೆ, ಸತ್ಯ ಬೇರೆ. ಬೆಳಗಾವಿ ಈಗ ನಿಮ್ಮ ಮೇಲೆ ನಾನು ಆರೋಪ ಮಾಡ್ತೀನಿ, ನನ್ನ ಬಗ್ಗೆ ನಿನ್ನ ಒಳ್ಳೆ ಭಾವನೆ ಇಲ್ಲಪ್ಪ ಅಂತ ಹೇಳಿ ಆರೋಪ ಮಾಡ್ತೀನಿ, ಬಟ್ ನೀ ಹೇಳ್ಬೇಕಲ್ಲ. ಹಾಗೇನಿಲ್ಲ. ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಕೂಡಿದ್ವಿ. ಆಯಾ ಜಿಲ್ಲಾ ವೈಸು ಯಾರ್ಯಾರು ಬಂದಿದ್ರು ಅವರೆಲ್ಲರನ್ನು ಕರೆಸ್ಕೊಂಡು ಕೂತ್ಕೊಂಡು ಮಂತ್ರಿ ಯಾರೇ ಆಗಲಿ ಯಾರೇ ಬಿಡಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದಾಗಿ ಹೋಗ್ತಕ್ಕಂಥದ್ದು ಮಾಡಿದರೆ ಮುಂದೆ ಎಲ್ಲರಿಗೂ ಮತ್ತೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಅದನ್ನೇನು ದೊಡ್ಡ ವಿಶೇಷ. ಬರ್ತಕ್ಕಂಥ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ 11 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೆಲಸ ಸಾಧಿಸಿದೆ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸೀಟನ್ನ ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಏನಾದರೂ ರೂಪರೇಷ ಆ ರೀತಿ ಏನಾದರೂ ನೀವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಟಾರ್ಗೆಟ್ ಏನಾದರೂ ಕೊಟ್ರ ಅಂತ? ಈಗ ನ್ಯೂಸ್ ಫಸ್ಟ್ದಲ್ಲಿ ಇದೆಯಾ, ಶ್ರೀಕಾಂತ್ ಕುಂಭಕಡ್ಡಿ ನ್ಯೂಸ್ ಫಸ್ಟ್ ವರದಿ ಮಾಡ್ತಾನೆ. ಆ ನ್ಯೂಸ್ ಫಸ್ಟ್ ಬೆಳಿಬೇಕು, ಇನ್ನಷ್ಟು ಅದು TRP ಹೆಚ್ಚಾಗಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಿರ್ತಾನೆ. ನಾವು ಹಂಗೆ ಸರ್, ಈಗ ದೊಡ್ಡ ಜಿಲ್ಲೆ ಇರೋದ್ರಿಂದ ಜಿಲ್ಲಾ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಇದೆ. ಬಹಳ ದಿವಸದಿಂದ ಬೇಡಿಕೆ ಇದೆ. ಆ ಬೇಡಿಕೆಗೆ ಎಲ್ಲರೂ ಪೂರಕವಾಗಿದ್ದಾರೆ. ಈಗ ಅದನ್ನ ಸದ್ಯಕ್ಕೆ ಮಾಡಲಿಕ್ಕೆ ಕಾನೂನು ತೊಡಕಿದೆ. ಏನ್ ಸರ್ ಈ ಜನಗಣತಿ ಪ್ರಾರಂಭ ಆಗಿದೆಯಲ್ಲ, ಇದು ಮುಗಿಯುವವರೆಗೆ ಗ್ರಾಮ ಪಂಚಾಯತಿ ವಿಭಜನೆ ಮಾಡಕ್ ಬರಲ್ಲ, ಯಾವುದೇ ತಾಲೂಕು ವಿಭಜನೆ ಮಾಡಕ್ ಬರೋದಿಲ್ಲ, ಜಿಲ್ಲಾ ವಿಭಜನೆ ಮಾಡಕ್ ಬರೋದಿಲ್ಲ. ಇದು ಸೆನ್ಸಸ್ ಮುಗಿದ ಮೇಲೆ ಮಾಡ್ಬೇಕಾಗುತ್ತೆ.